Hi everyone, welcome to Katui, Kannada to English learning channel. Learn with Rachna. ಡೇ 13th ವಿಡಿಯೋ. ಈ ವಿಡಿಯೋ ಅಲ್ಲಿ ನಾವು 25 ಮೋರ್ ಸಿಂಪಲ್ ಕ್ವಶನ್ ಅಂಡ್ ಆನ್ಸರ್ಸ್ ಸೆಂಟೆನ್ಸಸ್ ಕಲಿಯೋಣ. ನಾನು ಪ್ರತಿ ಇಂಗ್ಲಿಷ್ ಸೆಂಟೆನ್ಸ್ನ 2 ಟೈಮ್ಸ್ ಹೇಳ್ತೀನಿ. ಸೆಕೆಂಡ್ ಟೈಮ್ ಹೇಳುವಾಗ ನೀವು ನನ್ನ ಜೊತೆ ರಿಪೀಟ್ ಮಾಡಿ. ಈ ಟೆಕ್ನಿಕ್ನ ಎಕೋ ಟೆಕ್ನಿಕ್ ಆರ್ ಶ್ಯಾಡೋ ಟೆಕ್ನಿಕ್ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ಫಸ್ಟ್ ಸೆಂಟೆನ್ಸ್, ನೀನು ಬೆಳಗ್ಗೆ ಬೇಗ ಎದ್ದೇಳುತ್ತೀಯಾ? ಡೂ ಯು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್? ಡು ಯು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್? ಹೌದು, ನಾನು ಬೇಗ ಎದ್ದೇಳುತ್ತೇನೆ. ಎಸ್, ಐ ವೇಕ್ ಅಪ್ ಅರ್ಲಿ. ಐ ವೇಕ್ ಅಪ್ ಅರ್ಲಿ. ಸೆಕೆಂಡ್ ಸೆಂಟೆನ್ಸ್, ನಿನಗೆ ಸಂಗೀತ ಮತ್ತು ನೃತ್ಯ ಇಷ್ಟನಾ? ಹೌದು, ಇಷ್ಟ. ಡು ಯು ಲೈಕ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್? ಡು ಯು ಲೈಕ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್? ಹೌದು, ಇಷ್ಟ. ಎಸ್ ಐ ಡು. ಎಸ್ ಐ ಡು. ಥರ್ಡ್ ಸೆಂಟೆನ್ಸ್, ನೀನು ಮನೆ ಸ್ವಚ್ಛ ಮಾಡುತ್ತೀಯಾ? ಡು ಯು ಕ್ಲೀನ್ ದ ಹೌಸ್? ಡು ಯು ಕ್ಲೀನ್ ದ ಹೌಸ್? ಹೌದು, ನಾನು ಮನೆ ಸ್ವಚ್ಛ ಮಾಡುತ್ತೇನೆ. ಎಸ್ ಐ ಕ್ಲೀನ್ ದ ಹೌಸ್. ಎಸ್ ಐ ಕ್ಲೀನ್ ದ ಹೌಸ್. ಫೋರ್ತ್ ಸೆಂಟೆನ್ಸ್, ನಿನಗೆ ಮಳೆ ಇಷ್ಟನಾ? ಡು ಯು ಲೈಕ್ ರೇನ್? ಡು ಯು ಲೈಕ್ ರೇನ್? ಹೌದು, ಇಷ್ಟ. ಎಸ್ ಐ ಡು. ಎಸ್ ಐ ಡು. ಫಿಫ್ತ್ ಸೆಂಟೆನ್ಸ್, ನೀನು ಇಂಗ್ಲಿಷ್ ಕಲಿಯುತ್ತಿದ್ದೀಯಾ? ಆರ್ ಯು ಲರ್ನಿಂಗ್ ಇಂಗ್ಲಿಷ್? ಆರ್ ಯು ಲರ್ನಿಂಗ್ ಇಂಗ್ಲಿಷ್? ಹೌದು, ಕಲಿಯುತ್ತಿದ್ದೇನೆ. ಎಸ್ ಐ ಆಮ್. ಎಸ್ ಐ ಆಮ್. ಸಿಕ್ಸ್ ಸೆಂಟೆನ್ಸ್, ನಿನಗೆ ನಾಯಿ ಇಷ್ಟನಾ? ಡು ಯು ಲೈಕ್ ಡಾಗ್ಸ್? ಡು ಯು ಲೈಕ್ ಡಾಗ್ಸ್? ಹೌದು, ಇಷ್ಟ. ಎಸ್ ಐ ಡು. ಎಸ್ ಐ ಡು. ಸೇಮ್ ಅದೇ ರೀತಿ ಡು ಯು ಲೈಕ್ ಪೆಟ್ಸ್ ಅಂದರೆ ನಿನಗೆ ಸಾಕಿರೋ ಪ್ರಾಣಿಗಳು ಇಷ್ಟನಾ ಕೇಳೋಕ್ಕೆ ಡು ಯು ಲೈಕ್ ಪೆಟ್ಸ್ ಅಂತ ಕೇಳಬೇಕು. ಸೆವೆಂತ್ ಸೆಂಟೆನ್ಸ್, ನೀನು ಅಡುಗೆ ಮಾಡುತ್ತೀಯಾ? ಡು ಯು ಕುಕ್ ಫುಡ್? ಡು ಯು ಕುಕ್ ಫುಡ್? ಹೌದು, ನಾನು ಅಡಿಗೆ ಮಾಡುತ್ತೇನೆ. ಎಸ್ ಐ ಡು ಅಂತ ಹೇಳ್ಬೋದು, ಇಲ್ಲಾಂದರೆ ಎಸ್ ಐ ಕುಕ್ ಫುಡ್. ಎಸ್ ಐ ಕುಕ್ ಫುಡ್. ಏಯ್ತ್ ಸೆಂಟೆನ್ಸ್, ನೀನು ಪಾತ್ರೆ ತೊಳೆಯುತ್ತೀಯಾ? ಡು ಯು ವಾಶ್ ಡಿಶಸ್? ಡು ಯು ವಾಶ್ ಡಿಶಸ್? ಹೌದು, ನಾನು ಪಾತ್ರೆ ತೊಳೆಯುತ್ತೇನೆ. ಎಸ್ ಐ ವಾಶ್ ಡಿಶಸ್. ಎಸ್ ಐ ವಾಶ್ ಡಿಶಸ್. ಇಲ್ಲಾಂದರೆ ನೋ, ನಮ್ಮ ಮನೇಲಿ ತೊಳಿದಾಳೆ, ನಾನು ತೊಳೆಯಲ್ಲ ಹೇಳೋಕ್ಕೆ ನೋ ಐ ಡೋಂಟ್. ಐ ಹ್ಯಾವ್ ಅ ಮೇಡ್. ನೋ ಐ ಡೋಂಟ್. ಐ ಹ್ಯಾವ್ ಅ ಮೇಡ್ ಅಂತ ಹೇಳಬೇಕು. ನೈನ್ತ್ ಸೆಂಟೆನ್ಸ್, ನಿನಗೆ ಹಾಲು ಇಷ್ಟನಾ? ಡು ಯು ಲೈಕ್ ಮಿಲ್ಕ್? ಡು ಯು ಲೈಕ್ ಮಿಲ್ಕ್? ಇಲ್ಲ, ನನಗೆ ಇಷ್ಟ ಇಲ್ಲ. ನೋ ಐ ಡೋಂಟ್. ನೋ ಐ ಡೋಂಟ್. ಟೆಂತ್ ಸೆಂಟೆನ್ಸ್, ನೀನು ಮಾರುಕಟ್ಟೆಗೆ ಹೋಗುವೆಯಾ? ಡು ಯು ಗೋ ಟು ದ ಮಾರ್ಕೆಟ್? ಡು ಯು ಗೋ ಟು ದ ಮಾರ್ಕೆಟ್? ಹೌದು, ಹೋಗುತ್ತೇನೆ. ಎಸ್ ಐ ಡು. ಎಸ್ ಐ ಡು. 11th ಸೆಂಟೆನ್ಸ್, ನೀನು ಫೋನ್ ಬಳಸುತ್ತೀಯಾ? ಡು ಯು ಯೂಸ್ ಅ ಫೋನ್? ಡು ಯು ಯೂಸ್ ಅ ಫೋನ್? ಹೌದು, ಬಳಸುತ್ತೇನೆ. ಎಸ್ ಐ ಡು. ಎಸ್ ಐ ಡು. 12th ಸೆಂಟೆನ್ಸ್, ನೀನು ಪ್ರತಿದಿನ ಓದುತ್ತೀಯಾ? ಡು ಯು ಸ್ಟಡಿ ಎವ್ರಿ ಡೇ? ಡು ಯು ಸ್ಟಡಿ ಎವ್ರಿ ಡೇ? ಹೌದು, ನಾನು ಪ್ರತಿದಿನ ಓದುತ್ತೇನೆ. ಎಸ್ ಐ ಸ್ಟಡಿ ಎವ್ರಿ ಡೇ. ಎಸ್ ಐ ಸ್ಟಡಿ ಎವ್ರಿ ಡೇ. 13th ಸೆಂಟೆನ್ಸ್, ನೀನು ಹಾಡು ಕೇಳುತ್ತೀಯಾ? ಡು ಯು ಲಿಸನ್ ಟು ಸಾಂಗ್ಸ್? ಡು ಯು ಲಿಸನ್ ಟು ಸಾಂಗ್ಸ್? ಹೌದು, ಕೇಳುತ್ತೇನೆ. ಎಸ್ ಐ ಡು. ಎಸ್ ಐ ಡು. 14th ಸೆಂಟೆನ್ಸ್, ನೀನು ಮಧ್ಯಾಹ್ನ ಮಲಗುತ್ತೀಯಾ? ಡು ಯು ಸ್ಲೀಪ್ ಇನ್ ದ ಆಫ್ಟರ್ನೂನ್? ಡು ಯು ಸ್ಲೀಪ್ ಇನ್ ದ ಆಫ್ಟರ್ನೂನ್? ಹೌದು, ಮಲಗುತ್ತೇನೆ. ಎಸ್ ಐ ಡು. ಎಸ್ ಐ ಡು. 15th ಸೆಂಟೆನ್ಸ್, ನೀನು ಶಾಲೆಯಲ್ಲಿ ಓದುತ್ತೀಯಾ? ಡು ಯು ಸ್ಟಡಿ ಇನ್ ಸ್ಕೂಲ್? ಡು ಯು ಸ್ಟಡಿ ಇನ್ ಸ್ಕೂಲ್? ಹೌದು, ಓದುತ್ತೇನೆ. ಎಸ್ ಐ ಡು. ಎಸ್ ಐ ಡು. 16th ಸೆಂಟೆನ್ಸ್, ನಿನಗೆ ಐಸ್ ಕ್ರೀಮ್ ಇಷ್ಟನಾ? ಡು ಯು ಲೈಕ್ ಐಸ್ ಕ್ರೀಮ್? ಡು ಯು ಲೈಕ್ ಐಸ್ ಕ್ರೀಮ್? ಹೌದು, ಇಷ್ಟ. ಎಸ್ ಐ ಡು.
ಎಸ್ ಐ ಡೂ. 17th ಸೆಂಟೆನ್ಸ್. ನೀನು ಪತ್ರಿಕೆ ಓದುತ್ತೀಯಾ? ಡೂ ಯು ರೀಡ್ ನ್ಯೂಸ್ ಪೇಪರ್? ಡೂ ಯು ರೀಡ್ ನ್ಯೂಸ್ ಪೇಪರ್? ಇಲ್ಲ, ನಾನು ಫೋನ್ನಲ್ಲಿ ಸುದ್ದಿ ಓದುತ್ತೇನೆ. ನೋ, ಐ ರೀಡ್ ದ ನ್ಯೂಸ್ ಆನ್ ಮೈ ಫೋನ್. ನೋ, ಐ ರೀಡ್ ದ ನ್ಯೂಸ್ ಆನ್ ಮೈ ಫೋನ್. 18th ಸೆಂಟೆನ್ಸ್. ನೀನು ಶಾಪಿಂಗ್ಗೆ ಹೋಗುತ್ತಿದ್ದೀಯಾ? ಆರ್ ಯು ಗೋಯಿಂಗ್ ಶಾಪಿಂಗ್? ಆರ್ ಯು ಗೋಯಿಂಗ್ ಶಾಪಿಂಗ್? ಹೌದು, ಹೋಗುತ್ತಿದ್ದೇನೆ. ಎಸ್ ಐ ಆಮ್. ಎಸ್ ಐ ಆಮ್. 19th ಸೆಂಟೆನ್ಸ್. ನೀನು ಟಿವಿ ನೋಡುತ್ತೀಯಾ? ಡೂ ಯು ವಾಚ್ ಟಿವಿ? ಡೂ ಯು ವಾಚ್ ಟಿವಿ? ಹೌದು, ನೋಡುತ್ತೇನೆ. ಎಸ್ ಐ ಡೂ. ಎಸ್ ಐ ಡೂ. 20th ಸೆಂಟೆನ್ಸ್. ನಿನಗೆ ಕ್ರಿಕೆಟ್ ಇಷ್ಟನಾ? ಡೂ ಯು ಲೈಕ್ ಕ್ರಿಕೆಟ್? ಡೂ ಯು ಲೈಕ್ ಕ್ರಿಕೆಟ್? ಹೌದು, ಇಷ್ಟ. ಎಸ್ ಐ ಡೂ. ಎಸ್ ಐ ಡೂ. 21st ಸೆಂಟೆನ್ಸ್. ನೀನು ವ್ಯಾಯಾಮ ಮಾಡುತ್ತೀಯಾ? ಡೂ ಯು ಎಕ್ಸಸೈಸ್? ಡೂ ಯು ಎಕ್ಸಸೈಸ್? ಹೌದು, ಮಾಡುತ್ತೇನೆ. ಎಸ್ ಐ ಡೂ. ಎಸ್ ಐ ಡೂ. 22nd. ನಿನಗೆ ಸ್ನೇಹಿತರು ಇದ್ದಾರಾ? ಡೂ ಯು ಹ್ಯಾವ್ ಫ್ರೆಂಡ್ಸ್? ಡೂ ಯು ಹ್ಯಾವ್ ಫ್ರೆಂಡ್ಸ್? ಹೌದು, ಇದ್ದಾರೆ. ಎಸ್ ಐ ಡೂ. ಎಸ್ ಐ ಡೂ. 23rd. ನೀನು ಬೆಳಗ್ಗೆ ಚಹಾ ಕುಡಿಯುತ್ತೀಯಾ? ಡೂ ಯು ಡ್ರಿಂಕ್ ಟೀ ಇನ್ ದ ಮಾರ್ನಿಂಗ್? ಡೂ ಯು ಡ್ರಿಂಕ್ ಟೀ ಇನ್ ದ ಮಾರ್ನಿಂಗ್? ಹೌದು, ಕುಡಿಯುತ್ತೇನೆ. ಎಸ್ ಐ ಡೂ. ಎಸ್ ಐ ಡೂ. 24th ಸೆಂಟೆನ್ಸ್. ನೀನು ಸಂಜೆ ವಾಕಿಂಗ್ಗೆ ಹೋಗುತ್ತೀಯಾ? ಡೂ ಯು ಗೋ ಫಾರ್ ಅ ವಾಕ್ ಇನ್ ದ ಈವ್ನಿಂಗ್? ಡೂ ಯು ಗೋ ಫಾರ್ ಅ ವಾಕ್ ಇನ್ ದ ಈವ್ನಿಂಗ್? ಇಲ್ಲ, ನಾನು ಮನೆಯಲ್ಲೇ ಇರ್ತೀನಿ. ನೋ, ಐ ಸ್ಟೇ ಅಟ್ ಹೋಮ್. ನೋ, ಐ ಸ್ಟೇ ಅಟ್ ಹೋಮ್. 25th ಸೆಂಟೆನ್ಸ್. ನಿನಗೆ ಇಂಗ್ಲಿಷ್ ಇಷ್ಟನಾ? ಡೂ ಯು ಲೈಕ್ ಇಂಗ್ಲಿಷ್? ಡೂ ಯು ಲೈಕ್ ಇಂಗ್ಲಿಷ್? ಹೌದು, ತುಂಬ ಇಷ್ಟ. ಎಸ್ ಐ ಲೈಕ್ ಇಟ್ ವೆರಿ ಮಚ್. ಎಸ್ ಐ ಲೈಕ್ ಇಟ್ ವೆರಿ ಮಚ್. ನಾವೇನು 25 ಸೆಂಟೆನ್ಸಸ್ ಈ ವಿಡಿಯೋ ಅಲ್ಲಿ ಕಲ್ತ್ವಿ ಅದರದ್ದು ವರ್ಕ್ಶೀಟ್ ಇದು. ನಾನು ಎಲ್ಲ ವಿಡಿಯೋಸಲ್ಲೂ ನಾನು ಎಂಡ್ ಆಫ್ ದ ವಿಡಿಯೋ ವರ್ಕ್ಶೀಟ್ ಕೊಡ್ತೀನಿ. ಪ್ರತಿ ಸೆಂಟೆನ್ಸಿಗೂ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಬರೆದು ಚೆಕ್ ಮಾಡಿ ಕರೆಕ್ಟಾಗಿ ಬರೆದಿದ್ರಾ ಅಂತ. ಆ್ಯಂಡ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಔಟ್ ಆಫ್ 25 ಎಷ್ಟು ಕರೆಕ್ಟಾಗಿ ಬರೆದಿದ್ರಿ ಅಂತ. ಈಗ ನಿಮಗೆ ಹತ್ರ ಟೈಮ್ ಇಲ್ಲ ಅಂತ ಅಂದರೆ ಇದ್ರದ್ದು ಫೋಟೋ ತಕ್ಕೊಳ್ಳಿ, ನಿಮಗೆ ಟೈಮ್ ಇದ್ದಾಗ ಬರೆದು ಪ್ರಾಕ್ಟೀಸ್ ಮಾಡಿ. ನಾವು ಪ್ರೀವಿಯಸ್ ವಿಡಿಯೋಲಿ 25 ಸಿಂಪಲ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಂಟೆನ್ಸಸ್ನ ಕಲ್ತ್ವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಈ ವಿಡಿಯೋಲಿ 25 ಮೋರ್ ಸಿಂಪಲ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಂಟೆನ್ಸ್ನ ಕಲ್ತಿದ್ದೀವಿ. ದೀಸ್ ಸಿಂಪಲ್ ಸೆಂಟೆನ್ಸಸ್ ಆರ್ ವೆರಿ ಯೂಸ್ಫುಲ್ ಫಾರ್ ಎವ್ರಿ ಡೇ ಇಂಗ್ಲೀಷ್ ಸ್ಪೀಕಿಂಗ್. Thanks for watching. Please like, share and subscribe, and also click on the bell icon to get the notification when I upload the next video.